ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಾ ಇದ್ದೇನೆ. ನಾನು ಕೂಡ ತುಂಬ ಚೆನ್ನಾಗಿದ್ದೇನೆ. ತುಂಬ ದಿನಗಳ ನಂತರ ಒಂದು ಡೈಲಿ ವ್ಲಾಗನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೇನೆ. ಈ ವಿಡಿಯೋ ಲಾಸ್ಟ್ ಸಂಡೇ ಶೂಟ್ ಮಾಡಿರುವಂಥದ್ದು. ನನಗೆ ವಿಡಿಯೋ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಡೋದಕ್ಕೆ ಸ್ವಲ್ಪ ತಡ ಆಯಿತು, ಹಾಗೆ ಅಪ್ಲೋಡ್ ಮಾಡೋದಕ್ಕೂ ಕೂಡ ಸ್ವಲ್ಪ ಡಿಲೇ ಆಯಿತು. ಈ ವಿಡಿಯೋದಲ್ಲಿ ನನ್ನ ಜೊತೆ ನನ್ನ ತಂಗಿ ಕೂಡ ಇದ್ದಾಳೆ. ಅವಳು ನನ್ನ ಟ್ವಿನ್ ಸಿಸ್ಟರ. ಸ್ಯಾಟರ್ಡೆ ನಾವು ಸ್ವಲ್ಪ ಕೆಲಸ ಇತ್ತು ಅಂತ ಪೇಟೆಗೆ ಅಂದರೆ ಪುತ್ತೂರಿಗೆ ಹೋಗಿದ್ವಿ. ಆವಾಗ ತಂಗಿ ಮತ್ತು ತಂಗಿ ಮಗಳು ನಮ್ಮ ಜೊತೆ ಬಂದರು. ಮರುದಿವಸ ಅಂದರೆ ಸಂಡೇ ಭಾವ ಮತ್ತು ಅತ್ತೆ ಬರ್ತಾರೆ ಅಂತ ಪ್ಲ್ಯಾನ್ ಆಗಿತ್ತು. ಹಾಗೆ ಅವರು ಒಂದಿನ ಮುಂಚೆನೇ ಬಂದುಬಿಟ್ರು. ಸ್ಯಾಟರ್ಡೆಲ್ಲ ನಾನು ಏನೂ ವೀಡಿಯೋಸನ್ನು ಶೂಟ್ ಮಾಡ್ಕೊಂಡಿರಲಿಲ್ಲ. ನಿಮಗೆ ಗೊತ್ತಿರುವ ಹಾಗೆ ನಾನು ನನ್ನ ಮದುವೆಯ ಒಂದು ವೀಡಿಯೋವನ್ನು ಸೀರೀಸ್ ಅಂದರೆ ಮ್ಯಾರೇಜ್ ಸೀರೀಸ್ ಅಂತ 4 ವೀಡಿಯೋವನ್ನು ಹಾಕಿದ್ದೆ. ಆ ವಿಡಿಯೋ ನನ್ನ ಮೊಬೈಲಲ್ಲಿ ಇರೋದ್ರಿಂದ ನಂದು ಮೆಮೊರಿ ಆಲ್ಮೋಸ್ಟ್ ಫೋನಲ್ಲಿ ಫುಲ್ ಆಗಿತ್ತು. ಹಾಗೆ ನನಗೆ ಬೇರೆ ವಿಡಿಯೋ ಮಾಡೋದಕ್ಕಿಂತ ಫೋನಲ್ಲಿ ಸ್ಪೇಸ್ ಇರಲಿಲ್ಲ. ಸೊ ಅದನ್ನು ಎಡಿಟ್ ಮಾಡಿ 1 by 1 ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕಿತ್ತಲ್ಲ. ಹಾಗಾಗಿ ನಂದು ಡೈಲಿ ವ್ಲಾಗ್ ಮಾಡೋದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಹಾಗಾಗಿ ನನಗೆ ಡೈಲಿ ವ್ಲಾಗು ಮಾಡೋಕ್ಕಾಗಿರಲಿಲ್ಲ. ಆಲ್ರೆಡಿ ಶೂಟ್ ಮಾಡಿರುವಂತಹ ವಿಡಿಯೋಕ್ಕೆ ಎಡಿಟ್ ಮಾಡೋದಾಗಲಿ ವಾಯ್ಸ್ ಓವರ್ ಕೊಡೋದಕ್ಕೂ ಕೂಡ ಆಗಿರಲಿಲ್ಲ, ಟೈಮ್ ಇರಲಿಲ್ಲ. ಅಂದರೆ ಮದುವೆ ವಿಡಿಯೋವೇ ತುಂಬ ಲೆಂತಿ ಇತ್ತಲ್ಲ, ಹಾಗಾಗಿ ಅದರದ್ದು ಎಡಿಟ್ ಮಾಡೋದಕ್ಕೆ, ಅದಕ್ಕೆ ಮ್ಯೂಸಿಕ್ ಸೆಟ್ ಮಾಡಿ ಅದನ್ನು ಅಪ್ಲೋಡ್ ಮಾಡೋದಕ್ಕೆ ತುಂಬ ನನಗೆ ಕೆಲಸ ಆಗಿತ್ತು. ಆದರೂ ಆ ವಿಡಿಯೋಕ್ಕೆ ತುಂಬ ಒಳ್ಳೆಯ ರೆಸ್ಪಾನ್ಸ್ ಬರ್ತಾಯಿತ್ತು. ಇವಾಗಲೂ ಬರ್ತಾಯಿದೆ. ತುಂಬ ಖುಷಿಯಾಯಿತು. ಅಂದರೆ ನಂದು ಮದುವೆ ಆಗಿರೋದು 2013ರಲ್ಲಿ. ನಾನು ಇವಾಗ ಏನಕ್ಕೆ ಮದುವೆಯದು ವಿಡಿಯೋ ಹಾಕಿದೆ ಅಂದರೆ, ನಿಮಗೆ ಗೊತ್ತಿರೋ ಹಾಗೆ ನಾನು ರೀಸೆಂಟಾಗಿ ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡಿರುವಂಥದ್ದು. ಈ ಚಾನಲಲ್ಲಿ ನನ್ನ ಸಬ್ಸ್ಕ್ರೈಬರ್ಸಿಗೆ ನಂದೊಂದು ಖುಷಿಯ ಮೂಮೆಂಟನ್ನು ಹಂಚ್ಕೊಳ್ಳೋಕ್ಕೆ ಅಂತ ನಂದೊಂದು ಮದುವೆಯ ಆಲ್ಬಮನ್ನು, ಮದುವೆಯ ವಿಡಿಯೋವನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡಿದ್ದು. ಅದು ವಧುಗೃಹ ಪ್ರವೇಶದ್ದು ಸ್ವಲ್ಪ ಲೆಂತಿ ವಿಡಿಯೋವನ್ನೇ ಹಾಕಿದ್ದೀನಿ. ಕೆಲವೊಬ್ಬರು ಹೇಳಿದರು ಅಷ್ಟು ಲೆಂತಿ ವಿಡಿಯೋ ಏನಕ್ಕೆ ಹಾಕಿದ್ದು, ವ್ಯೂಸ್ ಬರಲ್ಲ ಅಂತ. ಹೀಗೆ ಗೊತ್ತಿರುವ ಹಾಗೆ ಮದುವೆ ವಿಡಿಯೋ ಇಲ್ಲ ವಧುಗೃಹ ಪ್ರವೇಶದ ವಿಡಿಯೋ ಅಂದರೆ ತುಂಬ ಲೆಂತಿಯಾಗಿರುತ್ತೆ. ಅಂದರೆ ಹತ್ರ 3-3.5 ಗಂಟೆ ಇರುತ್ತೆ. ಆ 3-3.5 ಗಂಟೆ ಡ್ಯೂರೇಷನ್ನ ವಿಡಿಯೋವನ್ನು ಎಡಿಟ್ ಮಾಡಿ ಹಾಫ್ ಆನ್ ಅವರ್ಗೆ ತಂದು ನಿಲ್ಲಿಸೋದು ಅಂದರೆ ತುಂಬ ಚಾಲೆಂಜ್ ಆಗಿರುತ್ತೆ. ಸೊ ನನಗೂ ಕೂಡ ಅಷ್ಟೊಂದು ಚಾಲೆಂಜ್ ಇತ್ತು ಆ ವಿಡಿಯೋದಲ್ಲಿ. ಅಂದರೆ ಯಾವ ಕ್ಲಿಪ್ಪಿಂಗ್ಸನ್ನು ಆ್ಯಡ್ ಮಾಡೋದು, ಯಾವುದನ್ನು ಡಿಲೀಟ್ ಮಾಡೋದು ಅಂತ ಗೊತ್ತಾಗಿರಲಿಲ್ಲ. ಅಂದರೆ ಪ್ರತಿಯೊಂದು ಮೂಮೆಂಟ್ ಕೂಡ ಪ್ರೀಷಿಯಸ್ ಆಗಿರುತ್ತೆ. ಯಾವುದನ್ನು ಇಟ್ಕೊಳ್ಳೋಣ, ಯಾವುದನ್ನು ಬಿಟ್ಬಿಡೋಣ ಅಂತ ತುಂಬ ಕನ್ಫ್ಯೂಷನ್ ಕೂಡ ಆಗಿತ್ತು. ಆದರೂ ಮದುವೆ ವಿಡಿಯೋವನ್ನು ಹಾಫ್ ಆನ್ ಅವರ್ಗೆ ತಂದು ನಿಲ್ಲಿಸಿದೆ. ಬಟ್ ವಧುಗೃಹ ಪ್ರವೇಶದ್ದು ನನಗೆ ಹಾಫ್ ಆನ್ ಅವರ್ಗೆ ಮಾಡೋಕ್ಕಾಗಿರಲಿಲ್ಲ. ಅದರಲ್ಲೂ ಅಷ್ಟೇ ತುಂಬ ಒಳ್ಳೊಳ್ಳೆ ಮೂಮೆಂಟ್ ಇತ್ತು. ಸೊ ಏನಾದರೂ ಆಗಲಿ ಪರವಾಗಿಲ್ಲ ಅಂತ 50+ ಮಿನಿಟ್ಸಿಂದು ವಿಡಿಯೋ ಹಾಕಿದ್ದೀನಿ. ಆದರೂ ಜನರು ಬೋರ್ ಆಗದೆ ತುಂಬ ಚೆನ್ನಾಗಿ ವಿಡಿಯೋವನ್ನು ನೋಡಿ ರೆಸ್ಪಾನ್ಸ್ ಮಾಡಿದ್ದೀರಾ. ತುಂಬ ತುಂಬ ಧನ್ಯವಾದಗಳು. ಅದೇ ರೀತಿ ವಿಡಿಯೋ ಕ್ಲಾರಿಟಿ ಕೂಡ ಚೆನ್ನಾಗಿದೆ, ವಿಡಿಯೋ ಮಾಡಿರೋದು ಕೂಡ ಚೆನ್ನಾಗಿದೆ ಅಂತ ತುಂಬ ಒಳ್ಳೆಯ ರೆಸ್ಪಾನ್ಸ್ ಕೊಟ್ಟಿದ್ದೀರಾ. ತುಂಬ ತುಂಬ ಥ್ಯಾಂಕ್ಸ್. ನಾವಿವತ್ತು ನಮ್ಮ ಬದನೆ ಗಿಡದಲ್ಲಿ ಆಗಿರುವಂತಹ ಬದನೆ ಕುಯ್ಯೋದಕ್ಕೆ ಅಂತ ಗುಡ್ಡೆಗೆ ಬಂದಿದ್ವಿ. ಇದು ಫಸ್ಟ್ ಟೈಮು ಬದನೆ ಕುಯ್ಯುತ್ತಾ ಇರೋದು. ಇದೇ ಬದನೆಯಲ್ಲಿ ಇವತ್ತು ನಾವು ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡು ನಾನು ಮತ್ತು ತಂಗಿ ಗುಡ್ಡಕ್ಕೆ ಬಂದಿದ್ದೀವಿ. ನೀರು ಹಾಕೋದಕ್ಕೂ ಆಯಿತು ಅಂತ ಬಕೆಟ್ ಕೂಡ ತೊಗೊಂಡು ಬಂದಿದ್ದೀವಿ. ಹಾಗೆ ನೀರು ಹಾಕಿ ಬದನೆ ಕೊಯ್ದು ವಾಪಸ್ಸು ಮನೆಗೆ ಬಂದ್ವಿ. ನಾನು ಮೊನ್ನೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ನಮ್ಮ ಮನೆ ಹತ್ರ ಅಂದರೆ ನಮ್ಮ ಮನೆದೇ ಒಂದು ಕೆಲಸ ಆಗ್ತಾ ಇದೆ ಅಂತ. ಇದೇ ನೋಡಿ, ಆ ಒಂದು ಕೊಟ್ಟಿಗೆ ಥರ ಕಟ್ಟಿದ್ವಿ. ಅದರದ್ದು ಕೆಲಸ ಕಂಪ್ಲೀಟ್ ಆಗಿದೆ. ಒಂದು ವಾರ ಅದಕ್ಕೆ ನೀರು ಹಾಕಬೇಕಾಗಿದೆ. ಹಾಗೆ ನಾನಿವಾಗ ಅಲ್ಲಿಗೆ ನೀರು ಹಾಕ್ತಾ ಇದ್ದೇನೆ. ತುಂಬ ಬಿಸಿಲಲ್ವ, ನೀರು ಹಾಕದೇ ಇದ್ದರೆ ಅದು ಸಿಮೆಂಟ್ ಇದ್ದಲ್ಲ, ಸ್ವಲ್ಪ ದಿವಸ ಆದಮೇಲೆ ಬ್ರೇಕ್ ಆಗುತ್ತೆ ಅದು. ಹಾಗಾಗಿ ಸ್ವಲ್ಪ ದಿವಸ 2 ಹೊತ್ತು ಇವಾಗ ನೀರು ಹಾಕೋದೊಂದು ಎಕ್ಸ್ಟ್ರಾ ಕೆಲಸ ಆಗಿಬಿಟ್ಟಿದೆ. ಈ ಥರ ನೀರು ಹಾಕಿ ಸ್ವಲ್ಪ ಹೂವಿನ ಗಿಡಕ್ಕೂ ನೀರು ಹಾಕ್ಕೊಂಡು ಆಯಿತು. ನೀರು ಬಿಟ್ಟೆಲ್ಲ ಕಂಪ್ಲೀಟ್ ಆದಮೇಲೆ ಅಡುಗೆ ಕೆಲಸ ಮಾಡ್ಕೊಳ್ಳೋಣ ಬೇಗ ಬೇಗ ಅಂತ ಕಿಚನ್ ಕೂಡ ಬಂದ್ವಿ.
ಆಲ್ರೆಡಿ ತಂದಿಟ್ಟಿರುವಂತಹ ಬದನೆಯಿಂದ ಇವತ್ತು ಸಾಂಬಾರು ಮಾಡ್ಕೊಳ್ಳೋಣ ಅಂತ 2-3 ಮೆನು ಇತ್ತು ಇವತ್ತು ಮಾಡ್ಕೊಳ್ಳೋಕ್ಕೆ. ಹಾಗೆ ಬೇಗ ಬೇಗ ಅಡುಗೆ ಮಾಡಿಕೊಂಡು ಆಮೇಲೆ ಮನೆ ಕ್ಲೀನಿಂಗ್ ಕೂಡ ಇತ್ತು. ಅತ್ತೆ ಮತ್ತು ಭಾವ ಬರೋದಕ್ಕಿಂತ ಮುಂಚೆ ಎಲ್ಲ ಕೆಲಸ ಬೇಗ ಬೇಗ ಮಾಡಿ ಆಮೇಲೆ ಮಾತಾಡೋದಕ್ಕೆ ಕೂಡ ಟೈಮ್ ಸಿಗುತ್ತೆ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಇಲ್ಲಿ ನಾನು ಮತ್ತು ನನ್ನ ತಂಗಿ ಇಬ್ಬರು ಜೊತೆಯಾಗಿ ಇವತ್ತು ಅಡುಗೆ ಮಾಡ್ಕೊಂಡಿದ್ದು. ನಾವು ಯಾವತ್ತೂ ಹಾಗೇ ನಾವು ಆ ಕೆಲಸ ನೀನೇ ಮಾಡು ಈ ಕೆಲಸ ನೀನೇ ಮಾಡು ಅಂತ ನಾವು ಕೂತ್ಕೊಳ್ಳಲ್ಲ. ಅಂದರೆ ಯಾರು ನಾನು ಅಥವಾ ತಂಗಿ ಇಲ್ಲ ನಮ್ಮ ಅಕ್ಕ ಬಂದರೂ ಅಷ್ಟೇ ನಾವು ಮೂವರು ಶೇರ್ ಮಾಡಿನೇ ಕೆಲಸ ಮಾಡಿ ಜೊತೆಲೇ ಕೆಲಸ ಮುಗಿಸ್ತೀವಿ. ಒಬ್ಬರು ಅಡುಗೆ ಮಾಡೋದಕ್ಕೆ ನಿಂತರೆ ಈ ಥರ ಒಬ್ಬರು ಕಾಯಿ ತುರಿದು ಕೊಡೋದು ಪಾತ್ರೆ ತೊಳೆಯೋದು ಅಂತ ಬೇಗ ಬೇಗ ಕೆಲಸ ಮಾಡ್ಕೋತೀವಿ. ನಾವು ಮೂವರು ಜೊತೇಲಿ ಇದ್ದರೆ ನಮಗೆ ಟೈಮ್ ಪಾಸ್ ಆಗೋದು ಗೊತ್ತಾಗಲ್ಲ. ತುಂಬ ಖುಷಿ ಕೂಡ ಆಗುತ್ತೆ ಈ ಥರ ಜೊತೆಲೇ ಮಾತಾಡ್ತಾ ಟೈಮ್ ಸ್ಪೆಂಡ್ ಮಾಡೋಕ್ಕೆ. ಇವತ್ತು ಅಕ್ಕ ಇಲ್ಲದೆ ಸ್ವಲ್ಪ ಬೋರ್ ಆಗಿತ್ತು, ಅವಳು ಇರಬೇಕಿತ್ತು ಅಂತ ಅಂದ್ಕೊಂಡ್ವಿ. ಅಕ್ಕನ ಮಗ ಇವಾಗ ಸೆಕೆಂಡ್ PU ಪಬ್ಲಿಕ್ ಎಕ್ಸಾಮ್ಸ್ ಪ್ರಿಪರೇಟ್ರಿ ಎಕ್ಸಾಮ್ಸ್ಗೆ ಮಗಂಗೆ ಓದಿಸೋಕೆ ಇರುತ್ತೆ ಅಂತ ಅವಳು ಬಂದಿಲ್ಲ. ಮಕ್ಕಳ ಎಜುಕೇಷನ್ ಇಂಪಾರ್ಟೆಂಟ್ ಅಲ್ವಾ. ನೆಕ್ಸ್ಟ್ ಸಮ್ಮರ್ ಹಾಲಿಡೇಸಲ್ಲಿ ಬಂದರೆ ನಮ್ಮ ಮೂವರ ಕಾಂಬಿನೇಷನಲ್ಲಿ ವೀಡಿಯೋಸನ್ನು ಮಾಡಿ ಶೇರ್ ಮಾಡ್ಕೋತೀನಿ. ನಾವು ಮೂವರು ಅಕ್ಕ ತಂಗಿಯರು ತುಂಬ ಕ್ಲೋಸ್ ಇದ್ದೀವಿ, ತುಂಬ ಬಾಂಡಿಂಗ್ ಕೂಡ ಇದೆ. ನೀವೇ ನೋಡಿರ್ತೀರಾ ನನ್ನ ಮಧುಗೃಹ ಪ್ರವೇಶದ ದಿನ ಹೆಣ್ಣು ಒಪ್ಪಿಸಿಕೊಡೋದಂತ ಇರುತ್ತೆ ಅಲ್ವಾ, ಅದರಲ್ಲಿ ಅಕ್ಕ ಫುಲ್ ಎಮೋಷನಲಿ ಬ್ಲ್ಯಾಂಕ್ ಆಗಿ ಹತ್ಬಿಟ್ಲು. ನಮಗೂ ಅಷ್ಟೇ ಅಕ್ಕ ಅಂದರೆ ಸಿಕ್ಕಾಪಟ್ಟೆ ಇಷ್ಟ, ಅಕ್ಕಂಗೂ ಅಷ್ಟೇ ತಂಗಿಯಂದಿರು ಅಂದರೆ ಅಷ್ಟೇ ಇಷ್ಟ. ನಾನಿಲ್ಲಿ ರೆಸಿಪಿ ಏನೂ ಶೂಟ್ ಮಾಡ್ಕೊಂಡಿಲ್ಲ, ತರಕಾರಿ ಎಲ್ಲ ಕೊರೆದು ಬೇಯೋದಕ್ಕೆ ಇಟ್ಬಿಟ್ಟಿದ್ದೀನಿ. ಬದನೆ ಸಾಂಬಾರು, ಆಲೂಗಡ್ಡೆ ಗೊಜ್ಜು, ಟೊಮೆಟೊ ಸಾರು ಅಂದರೆ ದಾಲು ಸಾರು, ಪಾಪಡ್, ಇದಿಷ್ಟು ಇವತ್ತಿನ ಮೆನು ಆಗಿತ್ತು. ಮಕ್ಕಳಿಗೆ ಅಂತ ವೈಟ್ ರೈಸ್ ಕೂಡ ಮಾಡುವ ಪ್ಲ್ಯಾನ್ ಇತ್ತು. ನಮ್ಮನೇಲಿ ಟೊಮೆಟೊದು ದಾಲ್ ಸಾರು ಮಾಡಿದರೆ ವೈಟ್ ರೈಸ್ ಅಂತೂ ಇರಲೇಬೇಕು. ರಾಘವಂಗಂತೂ ಸಾರು ಜೊತೆ ವೈಟ್ ರೈಸ್ ಹಾಕ್ಕೊಂಡು ಊಟ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಇಷ್ಟ. ನಾವು ಡೈಲಿ ಊಟಕ್ಕೆ ಬಾಯ್ಲ್ಡ್ ರೈಸ್ ಮಾಡ್ಕೊಳ್ಳೋದು. ಈ ಥರ ದಾಲ್ ಸಾರು ಮಾಡಿದರೆ ವೈಟ್ ರೈಸ್ ಸಪ್ರೇಟೇ ಇಟ್ಕೋತೀವಿ. ತರಕಾರಿ ಬೇಯೋ ಟೈಮಲ್ಲಿ ಟೈಮ್ ವೇಸ್ಟ್ ಮಾಡ್ಕೊಳ್ಳೋದು ಬೇಡ ಅಂತ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ನಾನು ಕಸ ಗುಡಿಸಿ ಕೊಟ್ಟೆ, ತಂಗಿ ನೆಲ ಒರೆಸಿದ್ಲು. ಮಕ್ಕಳು ರೂಮಲ್ಲಿ ಆಟ ಆಡ್ತಾಯಿದ್ರು. ತಂಗಿ ಮಗಳು ಮತ್ತು ರಾಘವ ಲೂಡೋ ಆಟ ಆಡ್ತಾಯಿದ್ರು. ಭಾರ್ಗವ ಅವರ ಕಾಯಿನನ್ನು ತಗೊಳ್ಳೋಕ್ಕೆ ಅಂತ ಹೋಗೋದು, ಅವರಿಗೆ ಆಟ ಆಡೋದಕ್ಕೆ ಡಿಸ್ಟರ್ಬ್ ಮಾಡ್ತಾ ಇದ್ದ. ಪಾಪುಗೆ ಡಿಸ್ಟರ್ಬ್ ಮಾಡೋದೇ ಒಂದು ಆಟ ಆಗಿತ್ತು. ನಿಮಗೆ ನನ್ನ ಈ ಥರದ ಡೈಲಿ ರುಟೀನ್ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಕಮೆಂಟ್ ಮಾಡಿ. ನೆಕ್ಸ್ಟ್ ನಾನು ಡೈಲಿ ಒಂದೊಂದು ವಿಡಿಯೋವನ್ನು ಈ ಥರ ನನ್ನ ಡೈಲಿ ರುಟೀನನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಈ ಥರ ನನ್ನ ಪ್ರತಿಯೊಂದು ವಿಡಿಯೋವನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಆಮೇಲೆ ಮನೆ ಕ್ಲೀನಿಂಗ್ ಎಲ್ಲ ಮುಗಿದ ಮೇಲೆ ಕಿಚನ್ಗೆ ಬಂದ್ವಿ. ಇವಾಗ ಬೇರೆ ಸಿಕ್ಕಾಪಟ್ಟೆ ಬಿಸಿಲು ಸ್ಟಾರ್ಟ್ ಆಗಿದೆ. ಕೋಲ್ಡ್ ಆಗಿರೋದೇನಾದರೂ ಕುಡಿಯೋದಕ್ಕೆ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅಂತ ತಂಗಿ ವಾಟರ್ ಮೆಲನ್ ಜ್ಯೂಸನ್ನು ಮಾಡಿದ್ಲು. ನಾನು ಪದಾರ್ಥಕ್ಕೆ ಮಸಾಲೆ ಎಲ್ಲ ರೆಡಿ ಮಾಡೋ ಹೊತ್ತಿಗೆ ತಂಗಿ ಜ್ಯೂಸ್ ಮಾಡಿ ರೆಡಿ ಮಾಡಿಟ್ಟಿದ್ಲು. ಈ ಥರ ವಾಟರ್ ಮೆಲನ್ ಜ್ಯೂಸಿಗೆ ಮೇಲಿಂದ ಪೆಪ್ಪರ್ ಪೌಡರ್ ಹಾಕ್ಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದೇ ಥರ ನಾವು ಕೂಡ ಇವತ್ತು ಪೆಪ್ಪರನ್ನು ಹಾಕಿ ಅದನ್ನು ಮಿಕ್ಸ್ ಮಾಡಿಬಿಟ್ಟು ವಾಟರ್ ಮೆಲನ್ ಜ್ಯೂಸನ್ನು ಕುಡಿತಾ ಇದ್ದೆ. ನೋಡಿ ತುಂಬ ಚೆನ್ನಾಗಾಗಿತ್ತು. ಮಾತಾಡ್ತಾ ಜ್ಯೂಸ್ ಕೂಡ ಮುಗಿಸಿ ನೆಕ್ಸ್ಟ್ ನಮ್ಮ ಕೆಲಸದ ಕಡೆ ಗಮನ ಕೊಟ್ವಿ. ಆಮೇಲೆ ನನಗೆ ವಿಡಿಯೋ ಮಾಡೋಕ್ಕಾಗಿಲ್ಲ, ಅಂದರೆ ವಿಡಿಯೋ ಮಾಡ್ತಾ ಕೂತ್ರೆ ಊಟ ಮಾಡೋದಕ್ಕೆ ಲೇಟ್ ಆಗುತ್ತೆ ಅಂತ ವಿಡಿಯೋ ಮಾಡೋದನ್ನು ಸ್ಟಾಪ್ ಮಾಡಿದೆ. ನೋಡಿ ಇಲ್ಲಿ ರೆಸಿಪಿ ಎಲ್ಲ ರೆಡಿ ಮಾಡಿ ಆಯಿತು. ಬದನೆ ಸಾಂಬಾರು ಮಾಡಿದ್ದೆ, ಆಲೂಗಡ್ಡೆ ಗುಜ್ಜು, ಆಮೇಲೆ ಟೊಮೆಟೊದು ದಾಲ್ ಸಾರು, ಜೊತೆಗೆ ಪಾಪಡನ್ನು ಕೂಡ ಕರೆದಾಯಿತು. ನೆಕ್ಸ್ಟ್ ನಾನಿಲ್ಲಿ ಪಾಪುವಿಗೆ ಊಟ ಮಾಡಿಸಿ ಆಗಿತ್ತು, ನಿದ್ದೆ ಮಾಡಿಸೋದಕ್ಕೆ ಅಂತ ಹೋಗಿದ್ದೆ. ಇಲ್ಲಿ ತಂಗಿ ಮತ್ತು ಅಮ್ಮ ಎಲ್ರಿಗೂ ಊಟವನ್ನು ಬಡಿಸಿ ಆಗಿತ್ತು. ನಾನು ಬಂದು ವಿಡಿಯೋ ಮಾಡಬೇಕಿದ್ರೆ ಅವರಿಗೆ ಆಲ್ಮೋಸ್ಟ್ ಊಟ ಮಾಡಿ ಆಗಿತ್ತು. ಮಕ್ಕಳದು ಆಲ್ರೆಡಿ ಊಟ ಆಗಿ ಹೊರಗಡೆ ಹೋಗಿ ಆಟ ಆಡ್ತಾ ಇದ್ರು. ಲಾಸ್ಟಿಗೆ ನಾನು ಮತ್ತು ತಂಗಿ ಊಟ ಮಾಡಿ ಕಿಚನನ್ನೆಲ್ಲ ಕ್ಲೀನ್ ಮಾಡಿ ಹೊರಗಡೆ ಹೋಗಿ ಆಲ್ರೆಡಿ ಅವರು ಮಾತಾಡ್ತಾ ಕೂತಿದ್ರಲ್ಲ, ಅವ್ರ ಜೊತೆ ಚೆನ್ನಾಗಿ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ.
ನೆಕ್ಸ್ಟ್ ನಾನು ಸಂಜೆ ವಿಡಿಯೋವನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸಂಜೆ ಕಾಫಿ ಕುಡಿಯುವಾಗ ತಿನ್ನೋದಕ್ಕೆ ಏನಾದರೂ ಇರಲಿ ಅಂತ ಈರುಳ್ಳಿ ಬಜ್ಜಿ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೋತಾ ಇದ್ವಿ. ತಂಗಿ ಈರುಳ್ಳಿದು ಸಿಪ್ಪೆ ತೆಗಿತಾ ಇರಬೇಕಿದ್ರೆ ಅವಳಿಗೆ ಸಿಕ್ಕಾಪಟ್ಟೆ ಈರುಳ್ಳಿ ಖಾರ ಇತ್ತು. ಹಾಗಾಗಿ ಅವಳಿಗೆ ಕಣ್ಣಲ್ಲಿ ಫುಲ್ ನೀರು ಬಂದುಬಿಟ್ಟು ಅವಳಿಗೆ ಆಮೇಲೆ ಕಟ್ ಮಾಡೋದಕ್ಕೆ ಆಗಿರಲಿಲ್ಲ. ನೆಕ್ಸ್ಟ್ ನಾನು ಅದನ್ನು ಕಂಟಿನ್ಯೂ ಮಾಡಿದೆ. ಈರುಳ್ಳಿ ಬಜ್ಜಿಗೆ ಈ ಥರ ಕರಿಬೇವು ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಬಾವ ನೋಡಿ ತೆಂಗಿನಕಾಯಿದು ಸಿಪ್ಪೆ ತೆಗಿತಾ ಇದ್ರು. ನನಗೆ ಅಡಿಕೆ ಸುಲಿಯೋದು ಮತ್ತು ಈ ಥರ ತೆಂಗಿನಕಾಯಿ ಸುಲಿಯೋದಕ್ಕೆ ಎರಡು ಕೆಲಸ ಬರಲ್ಲ. ಈರುಳ್ಳಿ ಬಜ್ಜಿಯನ್ನು ಒಬ್ಬೊಬ್ಬರು ಒಂದೊಂದು ಥರ ಮಾಡ್ಕೋತಾರೆ. ನಾನಿಲ್ಲಿ ಒಂದು ಪಾತ್ರೆಗೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಖಾರ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಅಚ್ಚ ಖಾರದ ಪುಡಿ, ಮೇಣದ ಇಂಗಂತ ಬರುತ್ತಲ್ಲ ಆ ಇಂಗನ್ನು ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾವು ಬಜ್ಜಿ ಮಾಡಬೇಕಿದ್ರೆ ಈರುಳ್ಳಿ ಬಜ್ಜಿ ಮಾಡಬೇಕಿದ್ರೆ ಜಾಸ್ತಿ ನೀರನ್ನು ಹಾಕ್ಕೊಳ್ಬಾರ್ದು. ಯಾಕಂದರೆ ಈರುಳ್ಳಿಯಲ್ಲಿ ಆಲ್ರೆಡಿ ನೀರಿನ ಅಂಶ ಇರೋದ್ರಿಂದ ಅದು ನಾವು ಮಿಕ್ಸ್ ಮಾಡ್ತಾ ಮಾಡ್ತಾ ನೀರು ಬಿಟ್ಕೊಳ್ಳುತ್ತೆ. ಹಾಗಾಗಿ ಫಸ್ಟ್ ಸ್ಟಾರ್ಟಿಂಗಲ್ಲಿ ನಾವು ನೀರನ್ನು ಹಾಕ್ಕೋಬಾರ್ದು. ಆಮೇಲೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರನ್ನು ಇರಿಸ್ಕೊಳ್ತಾ ಹೋಗಬೇಕು. ಅದಾದಮೇಲೆ ನಾನು ಕಡಲೆ ಪುಡಿಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಗಂಟು ಕಟ್ಟದೆ ಇರೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನೆಕ್ಸ್ಟ್ ಕಟ್ ಮಾಡಿರುವಂತಹ ಈರುಳ್ಳಿಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೇನೆ. ನಂದು ಅಲ್ಲಿ ಬಜ್ಜಿ ರೆಡಿ ಆಗೋಷ್ಟೊತ್ತಿಗೆ ತಂಗಿ ಕೂಡ ಕಾಫಿ ಮತ್ತು ಟೀಯನ್ನು ರೆಡಿ ಮಾಡಿ ಇಟ್ಟಿದ್ಲು. ಕಾಫಿ ಟೀ ತಗೊಂಡು ಜೊತೆಗೆ ಬಜ್ಜಿಯನ್ನು ತಗೊಂಡು ಹೊರಗಡೆ ಸಿಟೌಟ್ಗೆ ಬಂದು ಅಲ್ಲಿ ಎಲ್ಲರೂ ಜೊತೆಯಲ್ಲಿ ಕೂತ್ಕೊಂಡು ಕಾಫಿ ಕುಡ್ಕೊಂಡು ಬಜ್ಜಿ ತಿಂದ್ಕೊಂಡು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಇದಂತೂ ತುಂಬ ಖುಷಿಯಾಗಿತ್ತು. ನನಗಂತೂ ಹೊರಗಡೆ ಈ ಥರ ಬಂದು ಸಿಟೌಟಲ್ಲಿ ಕೂತ್ಕೊಂಡು ತಿಂಡಿ ತಿನ್ನೋದು, ಕಾಫಿ ಕುಡಿಯೋದಂದರೆ ಸಿಕ್ಕಾಪಟ್ಟೆ ಇಷ್ಟ. ಇವಾಗ ಬಿಸಿಲು ಇರೋದ್ರಿಂದ ಒಳಗಡೆ ಸಿಕ್ಕಾಪಟ್ಟೆ ಸೆಕೆ ಆಗ್ತಾ ಇರುತ್ತೆ. ಈ ಥರ ಹೊರಗಡೆ ಬಂದು ಕಾಫಿ ಕುಡಿಯೋದಾಗಲಿ, ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಗಾಳಿನೂ ಚೆನ್ನಾಗಿ ಬೀಸ್ತಾ ಇರುತ್ತೆ, ಖುಷಿ ಆಗುತ್ತೆ. ಅಂತೂ ಇವತ್ತು ತುಂಬ ಖುಷಿಯಾಗಿತ್ತು. ಎಲ್ಲರೂ ಜೊತೆಗೆ ಸೇರಿದ್ವಲ್ಲ, ಚೆನ್ನಾಗಿ ಮಾತಾಡಿಕೊಂಡು ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ಈ ಥರ ಈರುಳ್ಳಿ ಬಜ್ಜಿಗೆ ಟೊಮೆಟೊ ಕೆಚಪ್ ಮಿಕ್ಸ್ ಮಾಡ್ಕೊಂಡು ತಿಂದರೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಯಾರಾದರೂ ಇನ್ನೂ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ. ನೆಕ್ಸ್ಟು ನಮ್ಮದು ಕಾಫಿ ಎಲ್ಲ ಕುಡಿದು ಆಲ್ರೆಡಿ ಅವರು ಕೂಡ ಮನೆಗೆ ಹೊರಡೋದಕ್ಕೆ ರೆಡಿ ಆಗ್ತಾಯಿದ್ರು. ಇವಾಗಲೇ ಟೈಮು 5 ಗಂಟೆ ಕಳೆದೋಗಿತ್ತು. ನೆಕ್ಸ್ಟು ನಮ್ಮದೊಂದು ರೋಡು ತುಂಬ ಸ್ಲೋಪ್ ಇರೋದ್ರಿಂದ ಭಾವ ಕಾರನ್ನು ಕೆಳಗಡೆ ತಂದಿರಲಿಲ್ಲ. ನಮ್ಮ ಕಾರಲ್ಲೇ ಅತ್ತೆಯನ್ನೆಲ್ಲ ಮೇಲ್ಗಡೆ ಮೇನ್ ರೋಡಿಗೆ ಬಿಟ್ಟು
ಬರೋದಕ್ಕೆ ಅಂತ ಹೋಗಿದ್ರು. ನಾನು ಕೂಡ ಭಾರ್ಗವನ್ನ ಕರ್ಕೊಂಡು ಮೇನ್ ರೋಡಿಗೆ ಹೋಗಿದ್ದೆ. ಯಾಕೋ ಭಾರ್ಗವ ಬೆಳಿಗ್ಗೆಯಿಂದ ಭಾವನ್ನ ನೋಡಿ ಸಿಕ್ಕಾಪಟ್ಟೆ ಆಳ್ತಾ ಇದ್ದ. ಬಟ್ ಹೋಗುವಾಗ ಮಾತ್ರ ಚೆನ್ನಾಗಿ ನಗ್ತಾ ಬಾಯ್ ಮಾಡ್ದ. ಇದಾಗಿತ್ತು ಫ್ರೆಂಡ್ಸ್ ನನ್ನ ಸಂಡೇದು ವ್ಲಾಗ್. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸಪೋಸ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ಹೊಸ ವಿಡಿಯೋದಲ್ಲಿ ಹೊಸ ಕಂಟೆಂಟ್ ಮೂಲಕ ನಾನು ನಿಮಗೆ ಸಿಗ್ತೀನಿ. ಅಲ್ಲಿಯವರೆಗೂ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.